भाजप आणि जेडीएस चालवत असलेल्या मुडा पदयात्रेचा राजकीय हेतू आहे. मुख्यमंत्री सिद्धरामय्या यांचे नाव खराब करण्याचे कट कारस्थान चालवत आहेत, असे दलित संघर्ष समितीचे जिल्हा संचालक आनंद तायवगोळ यांनी सांगितले. बेळगावमध्ये पत्रकार परिषदेत बोलताना ते म्हणाले की मुडा जमीन वाटपाबाबत मुख्यमंत्री सिद्धरामय्या यांची भूमिका फारशी नाही. कारण नसताना विरोधक मुख्यमंत्र्यांच्या नावाला कलंक लावण्याचा प्रयत्न करत आहेत, हे योग्य नाही. आमची दलित संघर्ष समिती सिद्धरामय्या यांच्याबरोबर उभी राहील, असे ते म्हणाले. दलित संघर्ष समिತಿ ಕರ್ನಾಟಕದಲ್ಲಿ ಅಣ್ಣಯ್ಯ ಬಣ ಇವರ ವತಿಯಿಂದ ಬೆಳಗಾವಿ ಜಿಲ್ಲೆ ಮುಖೇನ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಕಾರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸತಕ್ಕಂತಹ ಕುರಿತು ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದು. ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಮುಖೇನ ತಿಳಿಸ್ತಾ, ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಬಾಳೇಶಣ್ಣ ಬನ್ನಟ್ಟಿಯವರು, ಲಕ್ಕಪ್ಪಣ್ಣ ತಳಗಡೆಯವರು, ಅಲ್ಪಸಂಖ್ಯಾತರ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಅಲ್ಲಾಬಕ್ಷ್ ಮುಲ್ಲಾ ಅವರು, ಗೋಕಾಕ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಕಾಜಿಯವರು ಹಾಗೂ ಗೋಕಾಕ್ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅಬ್ದುಲ್ ಸಾಬ್ ಮುಲ್ಲಾರ್ ಅವರೇ, ಎಲ್ಲರೂ ಕೂತ್ಕೊಂಡು ಇವತ್ತು ನಾವು ಸರ್ಕಾರಕ್ಕೆ ಮೂಡಾ ನಿವೇಶನ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಎಳ್ಳಷ್ಟು ಇಲ್ಲ. ವಿನಾಕಾರಣ ವಿರೋಧ ಪಕ್ಷಗಳು ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬೆಳೀತಕ್ಕಂತಹ ಕೆಲಸ ಮಾಡ್ತಿರೋದು ಸರಿಯಲ್ಲ. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕರ ಒಂದು ಆದೇಶದ ಮೇರೆಗೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಆನಂದ್ ತಾಯವ್ಗಳವರು ಇದನ್ನು ನಾವು ವಿರೋಧವಾಗಿ ಬೆಳಗಾವಿ ಜಿಲ್ಲೆ ವತಿಯಿಂದ ನಾವು ವಿರೋಧವಾಗಿ ಇದನ್ನು ಖಂಡಿಸ್ತೀವಿ. ಈ ಮುಖೇನ ಕಳಂಕರಹಿತವಾಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥವರು ಸಿದ್ದರಾಮಯ್ಯನವರ ಆಡಳಿತವನ್ನು ಸಹಿಸದ ವಿಪಕ್ಷಗಳವರ ಹೆಸರನ್ನು ಹಾಳುಗೆಡವಲು ಅವರಿಗೆ ಸಂಬಂಧವೇ ಇಲ್ಲದ ವಿಷಯವಾಗಿರ್ತಕ್ಕಂಥ ಅವರ ಪತ್ನಿಗೆ ತವರು ಮನೆಯಿಂದ ಬಂದಿರತಕ್ಕಂಥ ನಿವೇಶನದ ಬಗ್ಗೆ ಪ್ರಮುಖವಾಗಿ PTCL ಕಾಯ್ದೆಗೆ ಅನ್ವಯಿಸಿದ ಇರುವ ವಿಚಾರವನ್ನು ಮುಂದಿಟ್ಟುಕೊಂಡು ಕುತಂತ್ರ ಮಾಡ್ತಿದ್ದಾರೆ. ಈ ಹಿಂದೆ ಯಾರೂ ಕೂಡ ಈ ರೀತಿ ನಿವೇಶನ ಪಡೆದಿಲ್ಲ. ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತು 14 ಬಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯವರು ಪಾರದರ್ಶಕ ಆಡಳಿತ ನೀಡಿದ್ದು ದಲಿತ ಸಂಘರ್ಷ ಸಮಿತಿ ಸಂಘಟನೆಯವರೇ ಬೆಂಡಿ ಯಾವಾಗಲೂ ನಾವು ಸದಾ ಸಿದ್ಧಿದ್ದೀವಿ. ಆ ಕಾರಣಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಯಾವುದೇ ಹಗರಣ ಇರದೇ ಇರತಕ್ಕಂಥ ಈಗಾಗಲೇ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದು ಅವರನ್ನು ಸೇರಿ ಇನ್ನಿಬ್ಬರು ಅಧಿಕಾರಿಗಳು ಕೂಡ ಬಂಧಿಸಿದ್ದು ಪ್ರಕರಣ ವಿಚಾರಣೆ ಹಂತದಲ್ಲಿದೆ. राज्यात 2 वेळा मुख्यमंत्री राहिलेले आणि 14 वेळा बजेट सादर केलेले सिद्धरामय्या पारदर्शक प्रशासन देत आहेत आणि जनहिताच्या योजना सुरू केल्या आहेत. त्यांच्या विरोधात विपक्ष कट कारस्थान करत असल्यास राज्यभर दलित संघर्ष समिती संघर्ष सुरू करणार असा इशारा त्यांनी दिला. विनोद कोलकार, KMM मराठी, बेळगाव.